ಯಾಕೆ ಬಡ್ದಾಡ್ತಿತ್ತಮ್ಮ, ಯಾಕೆ ಬಡ್ದಾಡ್ತಿತ್ತಮ್ಮ ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ, ನೀ ಹೋಗದರೆ ತಮ್ಮ ಕಣ್ಣು ಮುಚ್ಚಿ ಮಣ್ಣು ಮುಚ್ಚಿ. ತಿಳಿದ್ರ ಮಟ್ಟಿಗೆ ಅಷ್ಟೊಂದು ಆಡ್ತೀನಿ ಅಷ್ಟೇ. ಏನೋ ಡಾಕ್ಟರ್ ರಾಜ್ಕುಮಾರ್ ಕೃಪೆ, ಏನೋ ಅಷ್ಟೇ. ನಾನು ಅವರಲ್ಲಿ ದೇವ್ರು ಕಾಣ್ತೀನಿ ಅಷ್ಟೇ. ನಾನು ಹೆಂಡ್ರು ಮಕ್ಕಳು ಹಿರುವರು ತಮ್ಮ ಎಲ್ಲಿ ತನಕ, ಹೆಂಡ್ರು ಮಕ್ಕಳು ಹಿರುವರು ತಮ್ಮ ಎಲ್ಲಿ ತನಕ, ಇದ್ರೆ ತಿನ್ನೋ ತನಕ, ಇದ್ರೆ ತಿನ್ನೋ ತನಕ. ಬಟ್ ದೇವರಿದ್ದನೋ ಇಲ್ವೋ ಗೊತ್ತಿಲ್ಲ ನನಗೆ. ಪ್ರಕಾರ ಡಾಕ್ಟರ್ ರಾಜ್ಕುಮಾರ್ನೇ ನಾನು ದೇವರು ಅಂತ ಪೂಜಿಸ್ತಾ ಇದ್ದೀನಿ. ಬಟ್ ನಾವು ನಮ್ಮ ಲಕ್ಷ್ಮೀ ಇದಾರಲ್ಲ, ಲಕ್ಷ್ಮೀ ಮೇಡಮ್ ಇದಾರಲ್ಲ, ಡಾಕ್ಟರ್ ರಾಜ್ಕುಮಾರ್ ದೊಡ್ಡ ಮಗಳು. ಸೊ ಅವ್ರು ನೋಡಿದ್ಮೇಲೆ ಡಾಕ್ಟರ್ ರಾಜ್ಕುಮಾರ್ ನೋಡಿದಾಗ ಅನಿಸ್ತು ನಮಗೆ, ನನ್ನ ತಾಯಿಯ ಪಾದದಾಣೆ ಬೇರೆ ಏನನು ಅರಿಯೇನು, ನೀನೆ ನನ್ನ ದೇವನು, ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ಸೊ ನಾವೊಂದು ಸ್ಪರ್ಧೆ ಏರ್ಪಡಿಸಿದ್ರು. ಸೊ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ದು ಆಡಬೇಕು ಅಂತ ಸ್ಪರ್ಧೆ ಏರ್ಪಡಿಸಿದ್ರು. ನಮ್ಮ ಒಬ್ಬ ಯಾಕೆ ಬಡ್ದಾಡ್ತಿತ್ತಮ್ಮ, ಯಾಕೆ ಬಡ್ದಾಡ್ತಿತ್ತಮ್ಮ ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ, ನೀ ಹೋಗದರೆ ತಮ್ಮ ಕಣ್ಣು ಮುಚ್ಚಿ ಮಣ್ಣು ಮುಚ್ಚಿ, ನೀ ಹೋಗದರೆ ತಮ್ಮ ಕಣ್ಣು ಮುಚ್ಚಿ ಮಣ್ಣು ಮುಚ್ಚಿ. ಯಾಕೆ ಬಡ್ದಾಡ್ತಿತ್ತಮ್ಮ, ಯಾಕೆ ಬಡ್ದಾಡ್ತಿತ್ತಮ್ಮ ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ, ನೀ ಹೋಗದರೆ ತಮ್ಮ ಕಣ್ಣು ಮುಚ್ಚಿ ಮಣ್ಣು ಮುಚ್ಚಿ, ನೀ ಹೋಗದರೆ ತಮ್ಮ ಕಣ್ಣು ಮುಚ್ಚಿ ಮಣ್ಣು ಮುಚ್ಚಿ. ಹೆಂಡ್ರು ಮಕ್ಕಳು ಹಿರುವರು ತಮ್ಮ ಎಲ್ಲಿ ತನಕ, ಹೆಂಡ್ರು ಮಕ್ಕಳು ಹಿರುವರು ತಮ್ಮ ಎಲ್ಲಿ ತನಕ, ಇದ್ರೆ ತಿನ್ನೋ ತನಕ, ಇದ್ರೆ ತಿನ್ನೋ ತನಕ, ಸತ್ತಾಗ ಬರುವರು ತಮ್ಮ ಗುಣಿತನಕ, ಸತ್ತಾಗ ಬರುವರು ತಮ್ಮ ಗುಣಿತನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ. ಯಾಕೆ ಬಡ್ದಾಡ್ತಿತ್ತಮ್ಮ, ಯಾಕೆ ಬಡ್ದಾಡ್ತಿತ್ತಮ್ಮ ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ, ನೀ ಹೋಗದರೆ ತಮ್ಮ ಕಣ್ಣು ಮುಚ್ಚಿ ಮಣ್ಣು ಮುಚ್ಚಿ. ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲಿ ತನಕ, ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲಿ ತನಕ, ಬದುಕಿ ಬೆಳೆಯೋ ತನಕ, ಬದುಕಿ ಬೆಳೆಯೋ ತನಕ, ಸತ್ತಾಗ ಬರುವರು ತಮ್ಮ ಗುಣಿತನಕ, ಸತ್ತಾಗ ಬರುವರು ತಮ್ಮ ಗುಣಿತನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ. ಯಾಕೆ ಬಡ್ದಾಡ್ತಿತ್ತಮ್ಮ, ಯಾಕೆ ಬಡ್ದಾಡ್ತಿತ್ತಮ್ಮ ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ, ನೀ ಹೋಗದರೆ ತಮ್ಮ ಕಣ್ಣು ಮುಚ್ಚಿ ಮಣ್ಣು ಮುಚ್ಚಿ. ಹೆಣ್ಣು ಹೊನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ಹೆಣ್ಣು ಹೊನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕೊನಿಕೆ ಬೀಳೋ ತನಕ, ನಿನ್ನ ಕೊರಳಿಗೆ ಕೊನಿಕೆ ಬೀಳೋ ತನಕ, ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ, ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ, ತಳಕೈಯ ಮಾಯದ ಹೊರೆಯ ಮುಕ್ತಿ ಹೊಂದಕ, ತಳಕೈಯ ಮಾಯದ ಹೊರೆಯ ಮುಕ್ತಿ ಹೊಂದಕ. ಯಾಕೆ ಬಡ್ದಾಡ್ತಿತ್ತಮ್ಮ, ಯಾಕೆ ಬಡ್ದಾಡ್ತಿತ್ತಮ್ಮ ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ, ನೀ ಹೋಗದರೆ ತಮ್ಮ ಕಣ್ಣು ಮುಚ್ಚಿ ಮಣ್ಣು ಮುಚ್ಚಿ, ನೀ ಹೋಗದರೆ ತಮ್ಮ
ಕಣ್ಣು ಮುಚ್ಚಿ ಮಣ್ಣು ಮುಚ್ಚಿ. ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬಾ ಇಷ್ಟ ನಿಮಗೆ ಅಂತ ಹೇಳಿದ್ರು. ಹೌದು ಸರ್. ನೀವು ಅವರ ಅಭಿಮಾನಿನ ಅಂತ ಹೇಳಿದ್ರೆ. ಅಭಿಮಾನಿ, ಹೌದು ಸರ್. ಯಾವತ್ತಾದ್ರೂ ಹೋಗಿ ಭೇಟಿಯಾಗಿದ್ರ ಆವಾಗ? ಸರ್ ಭೇಟಿಯಾಗೋದು ನನಗೆ ಯಾವಾಗ ಭೇಟಿಯಾಗೋ ಅದೃಷ್ಟ ನನಗಿಲ್ಲ. ಬಟ್ ದೇವರಿದ್ದನೋ ಇಲ್ವೋ ಗೊತ್ತಿಲ್ಲ ನನಗೆ ಪ್ರಕಾರ. ಡಾಕ್ಟರ್ ರಾಜ್ಕುಮಾರ್ನೇ ನಾನು ದೇವರು ಅಂತ ಪೂಜಿಸ್ತಾ ಇದ್ದೀನಿ. ಬಟ್ ನಾವು ನಮ್ಮ ಲಕ್ಷ್ಮೀ ಇದ್ದಾರಲ್ಲ, ಲಕ್ಷ್ಮೀ ಮೇಡಮ್ ಇದ್ದಾರಲ್ಲ, ಡಾಕ್ಟರ್ ರಾಜ್ಕುಮಾರ್ ದೊಡ್ಡ ಮಗಳು. ಸೊ ಅವ್ರು ನೋಡಿದ್ಮೇಲೆ ಡಾಕ್ಟರ್ ರಾಜ್ಕುಮಾರ್ ನೋಡಿದಾಗ ಅನಿಸ್ತು ನಮಗೆ. ಯಾವಾಗ ನೋಡಿದ್ರಿ? ನಾಳೆ ಒಂದು 4 ವರ್ಷ ಮುಂಚೆ ನೋಡಿದ್ದು. ಸೊ ಅವ್ರ ಮುಂದೆ ಆಡಿದಾಗ ಸೊ ನಾವೊಂದು ಸ್ಪರ್ಧೆ ಏರ್ಪಡಿಸಿದ್ರು. ಸೊ ಡಾಕ್ಟರ್ ರಾಜ್ಕುಮಾರು ಪುನೀತ್ ರಾಜ್ಕುಮಾರ್ದು ಆಡಬೇಕು ಅಂತ ಸ್ಪರ್ಧೆ ಏರ್ಪಡಿಸಿದ್ರು. ನಮ್ಮ ಒಬ್ಬ ವಿದ್ಯಾರ್ಥಿ ರಂಗನಾಥ್ ಬಾರಿ ನನಗೆ ಎಲ್ಲಾದರೂ ಸ್ಪರ್ಧೆ ಇದ್ದರೆ ಹೇಳ್ತಾನೆ. ಅಲ್ಲಿ ಹೋಗಿದ್ದೆ ಜ್ಞಾನಸೌಧ. ಸೊ ಅಲ್ಲಿ ನಮ್ಮ ರಾಜ್ಕುಮಾರ್ದು ಆಡಿದೆ. ಸೊ ಅಲ್ಲಿ ಇನ್ನೊಬ್ಬರು ಬಂದಿದ್ದರು, ಇನ್ನೂ ಕೆಲವರು ದೊಡ್ಡ ಘಟಾನುಘಟಿಗಳು ಬಂದಿದ್ದರು. ಸೊ ಅವರೆಲ್ಲ ಬೇರೆ ಬೇರೆ ಥರ ಆಡಿದ್ರು. ಸೊ ಲಕ್ಷ್ಮೀ ಮೇಡಮ್ ಬಂದರು, ಸುಮಾರು ಒಂದು 2 ಅವರ್ ಬಿಟ್ಟು ಬಂದರು. ಸೊ ನಾನು ಹೋಗಿ ಸಲ ಎಲ್ಲ ಹೇಳ್ಕೊಂಡೆ. ರಾಜ್ಕುಮಾರ್ ನೋಡಿ ಸಂತೋಷ ಆಯಿತು. ನಮಸ್ಕಾರ ಮಾಡ್ಲಿಕ್ಕೆ ಹೋದರೆ ಬೇಡ ಅಂದರು. ಸೊ ನಿಮ್ಮ ಮುಂದೆ ಒಂದು ಹಾಡಾಡ್ತೀನಿ ಸರ್, ನಾನು ತುಂಬ ಆಸೆ, ಸಾರಗೋವಿಂದ್ ಸರ್ ಕೇಳಿಕೊಂಡೆ, ಹಾಡಿ ಅಂದರು. ಸೊ ಬೇರೆ ಅವಕಾಶ ಕೊಡಲಿಲ್ಲ. ಸೊ ನಾನು ಹೆಂಗೋ ಮುನ್ನುಗ್ಗಿ ಸೊ ಸಾರಗೋವಿಂದ್ ಸರ್ ಹೇಳಿದ್ರು ಅನಿಸುತ್ತೆ. ಸೊ ಹೋಗಿ ಆಡಿದೆ. ಸೊ ನಿನ್ನ ಕಂಗಳ ಬಿಸಿನಗಳು ಆಡಿದಾಗ ತುಂಬ ಅವರು ಖುಷಿಯಾಗ್ಬಿಟ್ರು. ಸೊ ನಿನ್ನ ಕಂಗಳ ಬಿಸಿಯ ಅನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ನಿನ್ನ ಕಂಗಳ ಬಿಸಿಯ ಅನಿಗಳು 100 ಕಥೆಯ ಹೇಳಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿಸಲೈದೆ. ಆ ಪ್ರೀತಿಯ ಮನ ಮರೆಯುವುದೇ. ನಿನ್ನ ಕಂಗಳ ಬಿಸಿಯ ಅನಿಗಳು 100 ಕಥೆಯ ಹೇಳಿದೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ಬಳ್ಳಿಯಂತೆ ಹಬ್ಬಿನಿಲ್ಲ ಆಸರೆಯಲೇ ಬೆಳೆದೆನು. ಬಳ್ಳಿಯಂತೆ ಹಬ್ಬಿನಿಲ್ಲ ಆಸರೆಯಲೇ ಬೆಳೆದೆನು. ನನ್ನ ತಾಯಿಯ ಪಾದದಾಣೆ ಬೇರೆ ಏನನು ಅರಿಯೆನು. ನೀನೆ ನನ್ನ ದೇವನು. ನಿನ್ನ ಕಂಗಳ ಬಿಸಿಯ ಅನಿಗಳು 100 ಕಥೆಯ ಹೇಳಿದೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ನೀನು ನಕ್ಕರೆ ನಾನು ನಗುವೆ,
ಅತ್ತರೆ ನಾ ಅಳುವೆನು. ನೀನು ನಕ್ಕರೆ ನಾನು ನಗುವೆ, ಅತ್ತರೆ ನಾ ಅಳುವೆನು. ನಿನ್ನ ಉಸಿರಲಿ ಉಸಿರು ಬೆರೆತಿದೆ, ನಿನ್ನಲೊಂದಾಗಿರುವೆನು. ನಾ ನಿನ್ನ ಕಾಣದೆ ಬದುಕೆನು. ನಿನ್ನ ಕಂಗಳ ಬಿಸಿಯ ಅನಿಗಳು 100 ಕಥೆಯ ಹೇಳಿದೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. 100 ನೆನಪು ಮೂಡಿದೆ. ಅಣ್ಣವ್ರ ಸಮಾಧಿಗೆ ಸಾಕಷ್ಟು ಜನ, ಅದೊಂಥರ ಈಗ ಟೂರಿಸ್ಟ್ ಪ್ಲೇಸ್ ಆಗೋಯ್ತಾರೆ. ಹೌದು, ಬಹಳ ಜನ ಬಂದು ಹೋಗ್ತಾರೆ. ನೀವು ಯಾವತ್ತಾದ್ರೂ ಹೋಗಿದ್ರಾ? ಸೊ ನಾನು ಸಾಕಷ್ಟು 2007ರಿಂದ ಹೋಗ್ತಾನೆ ಇದ್ದೀನಿ. ವರ್ಷ ಪುಣ್ಯಸ್ಮರಣೆ ಮತ್ತು ಜನ್ಮದಿನ ಪ್ರಯುಕ್ತ ನಾನು ದೊಡ್ಡ ಗುಲಾಬಿ ಹಾರ ಹಾಕಿ ಪೂಜೆ ಪುರಸ್ಕಾರ ಮಾಡಿ ಅಲ್ಲೇ ಆಡಿ. ಸೊ ಹೇಳ್ತಾರೆ, ಸರ್ ಇಲ್ಲಿ ನೀವು ಡಾಕ್ಟರ್ ರಾಜ್ಕುಮಾರ್ ಹತ್ರ ಆಡ್ತೀನಿ. ಇಲ್ಲ, ಆ ಮಾತು ಹೇಳ್ಬೇಡಿ ಅಂತೀನಿ ನಾನು. ಅವರೇ ಸಾಟಿ. ಡಾಕ್ಟರ್ ರಾಜ್ಕುಮಾರ್ ಆಡ್ಲಿಕ್ಕೆ ಅವ್ರ ಥರ ಆಡ್ಲಿಕ್ಕೆ ನಾವು ಅಷ್ಟು ಇದಿಲ್ಲ. ಹೇಳ್ತಾರೆ ಅಭಿಮಾನಿಗಳು, ರಾಜ್ಕುಮಾರ್ ಇಲ್ಲೇ ಇದ್ದಾರೆ ಇಲ್ಲ, ದಯವಿಟ್ಟು ಆ ಥರ ಹೇಳ್ಬೇಡಿ, ಹೋಗಿ ಅವ್ರಿಗೆ ಹೇಳಿ, ಅವ್ರಿಗೆ ನಮಸ್ಕಾರ ಮಾಡಿ ಅಂತ ಹೇಳ್ತೀನಿ ನಾನು. ಸೊ ನಿಮಗೂ ಈಗ ಸಂಗೀತ ಇಲ್ಲೆಲ್ಲ ನೀವು ಈಗ ರಸ್ತೆ ಬದಿ ಹಾಡೋದನ್ನ ಪ್ರಾರಂಭ ಮಾಡ್ತೀರಿ ಆಮೇಲೆ? ಹೌದು ಸರ್. ಹೇಗೆ ಅದು ರೆಸ್ಪಾನ್ಸ್ ಎಲ್ಲ ಹೇಗೆ ಬಂತು? ಜನ ರಿಸೀವ್ ಮಾಡ್ಕೊಳ್ತಾರ ನಿಮ್ಮನ್ನ? ಹೌದಾ, ಜನ ನೋಡೋ ದೃಷ್ಟಿಕೋನ ಹೇಗಿರುತ್ತೆ ನಿಮ್ಮನ್ನ? ಸೊ ಆಡ್ತಾ ಇರ್ತೀನಿ. ಸೊ ಅಭಿಮಾನಿಗಳು ಸುಮಾರು ಹೊತ್ತು ಬಂದು ವೀಡಿಯೋ ಮಾಡ್ಕೊಳ್ತಾರೆ. ಸೊ ನಿಮಗೇನೋ ಕಾರ್ಯಕ್ರಮ ಬೇಕಾಗಿದೆಯಾ, ಬರ್ತೀರಾ, ಕರೆದ್ರೆ ಹ್ಞೂ ಸರ್ ಫೋನ್ ಮಾಡಿ ಅಂತ ಹೇಳ್ತೀವಿ. ಸೊ ಸುಮಾರು ಹೊತ್ತು ವೀಡಿಯೋ ಮಾಡಿಕೊಂಡು ಕೆಲವರು ಯೂಟ್ಯೂಬ್ಗೆಲ್ಲ ಹಾಕ್ತಾರೆ. ಸೊ ಸುಮಾರು ಹೊತ್ತು ಕೇಳ್ತಾರೆ ಪಾಪ. ಅಷ್ಟು ತಾಳ್ಮೆಯಿಂದ ಕೇಳ್ತಾರಲ್ಲ, ಅವ್ರ ಋಣ ಎಲ್ಲಿ ತೀರ್ಸೋದಂತ ನಾವು. ಅಲ್ಲ, ಈಗ ಸ್ಟೇಜ್ ಮೇಲೆ ಹಾಡೋದಕ್ಕೂ ರಸ್ತೆ ಬದಿ ನಿಂತು ಹಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹೌದು ಸರ್. ಏನು ಅದು, ಆ ವ್ಯತ್ಯಾಸ ನಿಮ್ಗೆ ಗೊತ್ತಾಗುತ್ತೆ? ಸೊ ನಾನು ಇಲ್ಲಿ ಅಂದ್ಕೊಂಡಿರ್ತೀನಿ, ಬಟ್ ಇಲ್ಲೆಲ್ಲ ಆಡ್ಕೋತೀನಿ. ನಾನು ಅಲ್ಲಿ ಹೋದಾಗ ಅಲ್ಲಿ ಯಾವ ಥರ ಆಡ್ತೀನೋ ಗೊತ್ತಿಲ್ಲ, ನನಗೆ ಗೊತ್ತಾಗ್ತಾಯಿಲ್ಲ. ಯಾವ ಶಕ್ತಿ ಆಡಿಸುತ್ತೋ ಏನೋ. ಬಟ್ ನಾನು ಇಲ್ಲಿ ಏನು ಪ್ರಿಪೇರ್ ಆಗೋದಿಲ್ಲ, ನಾನು ಸಿದ್ಧತೆ ಮಾಡ್ಕೊಳ್ಳೋದಿಲ್ಲ, ಹಂಗೆ ಹೋಗಿ ಆಡ್ತೀನಿ ಅಲ್ಲಿ. ಬಟ್ ನನಗೆ ಅನಿಸುತ್ತೆ ಯಾವುದೋ ಒಂದು ಶಕ್ತಿ, ರಾಜ್ಕುಮಾರ್ ಶಕ್ತಿ ಇರ್ಬೋದು, ಬಟ್ ಯಾವುದೋ ಒಂದು ಶಕ್ತಿ ಆಡಿಸ್ಬೋದು ಅನಿಸ್ತಾ ನನ್ನ ಒಂದು ಅನಿಸಿಕೆ. ಸೊ ನೀವು ಹಾಡೋದನ್ನು ಸಾಕಷ್ಟು ಜನ ಸಿನಿಮಾ ನಿರ್ದೇಶಕರಾಗಲಿ ಅಥವಾ ಬೇರೆ ಯಾರಾದರೂ ಯೂಟ್ಯೂಬ್ ನೋಡಿರ್ತಾರೆ, ಅಥವಾ ನಿಮ್ಮನ್ನು ಡೈರೆಕ್ಟಾಗಿ ನೋಡಿರ್ತಾರೆ, ಎಲ್ಲರೂ ಒಂದು ಕಡೆ ನೋಡಿರ್ತಾರೆ. ಯಾರಾದರೂ ನಿಮ್ಮನ್ನು ಕರೆದು ಬಂದ್ರಿ, ನಮ್ಮದೊಂದು ಸಿನಿಮಾ ಇದೆ ಅಥವಾ ನಮ್ಮ ಸೀರಿಯಲ್ ಇದೆ, ಬಂದು ಹಾಡಿ ಅಂತ ಏನಾದ್ರು ಯಾರಾದರೂ ಆಫರ್ ಮಾಡಿದ್ದಾರೆ ನಿಮಗೆ? ಸರ್, ಒಬ್ಬರು ಒಂದು 2 ವರ್ಷ ಹಿಂದೆ, ನಮ್ಗೆ 2-3 ವರ್ಷ ಹಿಂದೆ ಒಬ್ಬರು ಯಾರೋ ಸಿನಿಮಾ ಡೈರೆಕ್ಟರ್ ಅವರೊಬ್ಬರು ಒಂದು ಸಾಂಗ್ ಆಡಿ ಅಂತ ಕೇಳ್ಕೊಂಡ್ರು. 2 ದಿವಸ ಆಡಬೇಕು ಅಂತ ಕೇಳ್ಕೊಂಡ್ರು. ಸೊ ಅದೆಲ್ಲ ಸಾಂಗ್ ಕೊಟ್ಟರು. ಅದನ್ನ ನಾನು ಪ್ರಾಕ್ಟೀಸ್ ಮಾಡಿಕೊಂಡು ಸ್ಟುಡಿಯೋಗೆ ಹೋಗ್ಬೇಕು, ಅಲ್ಲಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಎಲ್ಲ ಇದು ಮಾಡಿದ್ರು. ಬಟ್ ಅಲ್ಲಿ ಹೋದಾಗ ಸಾಹಿತ್ಯ ಎಲ್ಲ ಮರ್ತೋಯ್ತು, ಹೇಗೆ ಆಡಬೇಕು ಅಂತ ಅವ್ರ ಥರನೇ ಆಡಿ ಅಂದರು. ಬಟ್ ನನಗೆ ಅದೊಂದು ಹೊಸ ಅನುಭವ, ಅಷ್ಟು ಇದಿಲ್ಲ. ನಾನು ಅವರಿಗೆ ದಯವಿಟ್ಟು ಇದಾಗ್ತಾಯಿಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡಿ. ಸೊ ನನಗೆ ಯಾಕೋ ಅದು ಸಾಹಿತ್ಯ ಯಾಕೋ ಸರಿಯಿಲ್ಲ ಅನಿಸ್ತು. ಮತ್ತು ಸಂಗೀತ ಯಾಕೋ ತಲೆಗೆ ಹೋಗ್ತಾ ಇರಲಿಲ್ಲ, ಯಾಕೋ ಮರ್ತು ಹೋಗ್ತಾಯಿತ್ತಲ್ಲ, ವಾತಾವರಣ ಸರಿ ಇರಲಿಲ್ಲ. ಸೊ ಅವ್ರು ಕೇಳಿದ್ರು, ಹಳೆ ಹಾಡುಗಳು ನೀವು ಯಾವ ಥರ ಇದೆಲ್ಲ ಚೆನ್ನಾಗಿ ಆಡ್ತಿರಲ್ಲ, ಇದು ಯಾಕೆ ಆಡಲ್ಲ ಅಂದರು. ಸೊ ಹಳೆ ಹಾಡಿಗೂ ಇದಕ್ಕೂ ಭಾರಿ ಅಜಗಜಾಂತರ ಇದೆ, ವ್ಯತ್ಯಾಸ ಇದೆ. ಸೊ ಅವರೇ ಕೀಬೋರ್ಡಲ್ಲಿ ನುಡಿಸಿದ್ರು. ನಾನು ಪರಶುರಾಮ್ದು ಸಿನಿಮಾ ಆಡಿದೆ. ಸೊ ಬೇರೆ ಯಾವುದಾನ ಅವಕಾಶ ಕೊಟ್ಟು ನಿಮಗೆ ತರಬೇತಿ ಕೊಟ್ಟು ಆಡಿಸ್ತೀನಿ ಅಂದರು. ಹಂಗೆ ಮಾಡಿ ಅಂದೆ. ಸೊ ಹೇಳ್ತಾರೆ ಎಷ್ಟೋ ಅಭಿಮಾನಿಗಳು ಹೊಸ ಹಾಡುಗಳು ಆಡಿ, ಸರ್ ಆ ಥರ ಸಾಹಿತ್ಯ ಸಂಗೀತ ಬಂದರೆ ಆಡ್ತೀನಿ ಸರ್ ದಯವಿಟ್ಟು ಅಂತ ಹೇಳಿದ್ದೀನಿ ಎಷ್ಟೋ ಕಡೆ. ನೀವು ರಾಜ್ಕುಮಾರ್, ವಿಷ್ಣುವರ್ಧನ್ ಆಡಿದ್ರೆ ಆಗಲ್ಲ. ವಿಷ್ಣುವರ್ಧನ್ ಜಾಸ್ತಿ ಆಡಲ್ಲ, ಎಲ್ಲ ಒಂದು ಚೆನ್ನಾಗಿರೋದು ಆಡ್ತೀನಿ ಕೆಲವೊಂದು. ರಾಜ್ಕುಮಾರ್ ಜಾಸ್ತಿ
ಅದಕ್ಕೆ ಯಾವ್ದಾದ್ರು ಸಾಹಿತ್ಯ ಕೊಟ್ಟರೆ ತಾವೇ ಕಂಪೋಸ್ ಮಾಡಿ ಅದನ್ನು ನೀವು ಪ್ರೆಸೆಂಟ್ ಮಾಡ್ಬೋದಾ? ಇಲ್ಲ ಸರ್, ಅದು ಸಾಹಿತ್ಯ ಎಲ್ಲ ಕಂಪೋಸ್ ಮಾಡೋಕ್ಕೆ ನನಗೆ ಅಷ್ಟೊಂದು ಇದಿಲ್ಲ. ಯಾರನ್ನ ಕಂಪೋಸ್ ಮಾಡಿ ಏನೋ ಸ್ವಲ್ಪ ಇದು ಮಾಡಿದ್ರೆ ಆಡ್ಬೋದು ಅಷ್ಟೆ. ಆ ಥರ ಯೋಚನೆ ನನಗಿನ್ನೂ ಇಲ್ಲ, ಆ ಥರ ಅನುಭವ ಇನ್ನೂ ಆ ಥರ ಬಂದಿಲ್ಲ ನನಗೆ. ಅಂದರೆ ನೀವು ಕರೋಕೆನಲ್ಲಿ ಎಕ್ಸ್ಪರ್ಟ್ ಇದ್ದೀರಿ? ಎಕ್ಸ್ಪರ್ಟ್ ಅಂತೇನಿಲ್ಲ ಸರ್, ನಾನು ಅಷ್ಟೊಂದು ಸಾಧಕ ಅಲ್ಲ. ಏನೋ ನಾನು ತಿಳಿದ್ರ ಮಟ್ಟಿಗೆ ಅಷ್ಟೊಂದು ಆಡ್ತೀನಿ ಅಷ್ಟೇ. ಏನೋ ಅವರು ಡಾಕ್ಟರ್ ರಾಜ್ಕುಮಾರ್ ಕೃಪೆ ಏನೋ ಅಷ್ಟೇ. ನಾನು ಅವರಲ್ಲಿ ದೇವ್ರು ಕಾಣ್ತೀನಿ ಅಷ್ಟೇ. ನಾನು ಅವ್ರನ್ನ ನೆನೆಸ್ಕೊಂಡು ಆಡ್ತೀನಿ ಅಷ್ಟೇ. ತಪ್ಪೋ ಸರಿನಲ್ಲ ಅಭಿಮಾನಿಗಳು ಬಿಟ್ಟಿದ್ದು. ನಾನು ತಪ್ಪಾಡಿದ್ರು ಅವರೇನೋ ಲೋಪದೋಷಗಳಿದ್ದರೆ ಸರಿಪಡಿಸ್ಬೇಕು ಅಷ್ಟೇ, ಅಷ್ಟು ಮಾತ್ರ ಹೇಳ್ಬಲ್ಲೆ. ಓಕೆ, ಯಾವ್ಯಾವ ಊರಲ್ಲಿ ಹೋಗ್ಬಿಟ್ಟು ನೀವು ಕಾರ್ಯಕ್ರಮಗಳು ಕೊಟ್ಟು ಬಂದಿದ್ದೀರಿ? ಸೊ ನಾನು ಇತ್ತೀಚೆಗೆ ಸಿರ್ಸಿಗೆ ಹೋಗಿದ್ದೆ, ಮೈಸೂರಿಗೆ ಹೋಗಿದ್ದೆ, ಮತ್ತು ರೀಸೆಂಟಾಗಿ ಈಗ ಬೆಳಗಾಮ್ಗೆ ಹೋಗಿದ್ದೆ. ಬೆಳಗಾಮವ್ರು ಅವರು ಒಂದು ಟೆಸ್ಟ್ ಮಾಡ್ಕೊಂಡಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಟೆಸ್ಟ್ ಅಂತ. ಸೊ ಅವರು ಆಹ್ವಾನ ಕೊಟ್ಟಿದ್ದರು, ಮದುವೆಗೆ ಆಡಿದೆ, ಇಷ್ಟೊಂದು ಚೆನ್ನಾಗಿ ಆಡ್ತೀರಾ ಅಂತ. ಸೊ ಇನ್ನೊಂದು ಟೀಮ್ ಅವ್ರು ಆರ್ಕೆಸ್ಟ್ರಾ ಬಂದಿದ್ದರು. ಸೊ ಆದರೂ ನಾನು ಆಡಿದೆ ಅಲ್ಲಿ. ಸೊ ಅಲ್ಲಿ ಅಭಿಮಾನಿಗಳೆಲ್ಲ ತುಂಬ ಚೆನ್ನಾಗಿ ಆಡ್ತೀರಾ, ನೀವು ಎಲ್ಲಿಂದ ಕರೆಸ್ತಾ ಅಂತ ಅವ್ರನ್ನ ಕೇಳಿದ್ರು. ಸೊ ಅವರು ತುಂಬ ಚೆನ್ನಾಗಿ ಎಲ್ಲ ತಾಳ್ಮೆಯಿಂದ ಪಾಪ ಚೆನ್ನಾಗಿ ಮದುವೆಯಲ್ಲಿ ತಾಳ್ಮೆಯಿಂದ ಕೇಳಿದ್ರು ಹಾಡುಗಳನ್ನೆಲ್ಲ. ತುಂಬ ಚೆನ್ನಾಗಿ ಪ್ರತಿಕ್ರಿಯಿಸಿದ್ರು. ತುಂಬ ಸಂತೋಷ ಆಯ್ತು ಸರ್ ನನಗೆ ಅವತ್ತು ಬೆಳಗಾಮಲ್ಲಿ. ಅದೊಂದು ನಿಜಕ್ಕೂ ಮರೆಯಲಾಗದ ಘಟನೆ. ಧರ್ಮಪೀಠ